ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಮತ್ತೊಂದು ವಾರ್ ಶುರು ಮಾಡಿದ್ರು ಡಿ ಕೆ ಶಿವಕುಮಾರ್. ನೋಡಿ, ಕರ್ನಾಟಕದಲ್ಲೀಗ ನೀವು ದಿನ ನೋಡ್ತಾ ಇದ್ದೀರಿ ವಾರ್ ಮೇಲೆ ವಾರ್. ಒಂದು ಆಂತರಿಕವಾದ ವಾರ್, ಆಂತರಿಕ ಯುದ್ಧ, ಮತ್ತೊಂದು ಕಡೆ ಬಾಹ್ಯ ಯುದ್ಧ. ಈಗ ಮತ್ತೊಂದು ವಾರ್. ಇದ್ಯಾವ ವಾರು? ಇದು ಕೇವಲ ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆಗಳಿಗೆ ಸೀಮಿತವಾಗಿರುವಂಥ ವಾರ ಅಲ್ಲ. ಇದೀಗ ಕೇಸ್ ಆಗಿದೆ, FIR ಆಗಿದೆ, ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ನಾನು ಹೇಳ್ತೀನಿ ಕೇಳಿ, ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಇದು ಬಹುಶಃ ತಾರಕಕ್ಕೇರಿದ ಹಂತ ಅಂತಾರಲ್ಲ, ಆ ಲೆವೆಲಿಗೆ ಹೋಗ್ಬಿಟ್ಟಿದೆ. ಏನಾಗಿದೆ ಹಾಗಾದರೆ? ಇದು ಯಾರ್ಯಾರ ನಡುವೆ ವಾರ್? ವಾರ್ಗೆ ಚಾಲನೆ ಕೊಟ್ಟಿರೋದು ಡಿ ಕೆ ಶಿವಕುಮಾರ್, ಎಸ್. ಆದರೆ ಯಾರ ವಿರುದ್ಧ? ತಮ್ಮ ಪಕ್ಷದ ವಿರುದ್ಧವೋ, ತಮ್ಮ ಪಕ್ಷದ ನಾಯಕರ ವಿರುದ್ಧವೋ, ಅಥವಾ ಎದುರಾಳಿ ಪಕ್ಷದ ನಾಯಕರ ವಿರುದ್ಧವೋ? ಎದುರಾಳಿ ಪಕ್ಷದ ನಾಯಕರು ಅಂದರೆ ಯಾರು? HD ಕುಮಾರಸ್ವಾಮಿಯವರ ವಿರುದ್ಧವೋ, ವಿಜೇಂದ್ರ ವಿರುದ್ಧವೋ? ಯಾರ ವಿರುದ್ಧ? ಇದು ಯಾವ ಯುದ್ಧ? ಇದರ ಗುರಿ ಏನು? ಟಾರ್ಗೆಟ್ ಯಾರು? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಾನು ಹೇಳಿದೆ, ಈ ಯುದ್ಧ ಎಲ್ಲೋ ರಸ್ತೆ ಮೇಲೋ ಬೀದಿಯಲ್ಲೋ ಆಗ್ತಾ ಇರೋದಲ್ಲ, ಯಾವುದೋ ಸಭೆಯಲ್ಲಿ ನಡೆದಂಥ ಹೊಡೆದಾಟ ಅಲ್ಲ. ಇದು ಹೇಳಿದೆ ಈಗಾಗಲೇ, ನಾನು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ ಅಂತ ಹೇಳಿದೆ. ಯಾವ ರೂಪದಲ್ಲಿ? ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಕೇಸ್ ಆಗಿ ಸೆಕ್ಷನ್ಸ್ ಹಾಕಿ FIR ಮಾಡಬೇಕಿದ್ರೆ ಸುಮ್ಮನೆ ಮಾಡಲಿಕ್ಕೆ ಸಾಧ್ಯವಾ? ಏನೋ ಒಂದಿಷ್ಟು ಬೇಸಿರಬೇಕಲ್ಲ, ಹಿನ್ನೆಲೆಯಲ್ಲಿ ನಡೆದಿರಬೇಕಲ್ಲ. ಏನು ನಡೆದಿದೆ ನೋಡಿ. ಇದು ಶುರು ಆಗಿರೋದು ಸೋಷಿಯಲ್ ಮೀಡಿಯಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಈಗ ಏನು ಇಡೀ ಜಗತ್ತನ್ನು ಆಳ್ತಾ ಇದೆಯಲ್ಲ AI, ಅದು ಮೂಲ ಕಾರಣ. ನೀವು ಅಬ್ಸರ್ವ್ ಮಾಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ, ಅದು ಭಾಳ ವೈರಲ್ ಆಗಿರೋಂಥದ್ದೆಲ್ಲ ನೋಡಿರ್ತೀರಿ. ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಹೋಲುವಂತಹ AI ವಿಡಿಯೋಗಳನ್ನ ಮಾಡಿ, ಮೊನ್ನೆ ಒಂದು ಬಿಟ್ಟಿದ್ರು ಒಂದು ಫೋಟೋ, ಏನಂತ ಒಂದು ಇಮೇಜ್ ಗ್ರಾಫಿಕ್ಸ್ ಮಾಡಿದರು. ಏನೀಗ ಲ್ಯಾಂಡ್ ಲಾರ್ಡ್ ಅಂತ ಫಿಲಮ್ ಬಂದ್ಕೊಳ್ಳಿ, ಇವರು ಸ್ಕ್ಯಾಮ್ ಲಾರ್ಡ್ ಅಂತ ಮಾಡಿದ್ರು. ಅದು ಒಂದು ಪೋಸ್ಟರ್. ಅದೇ ರೀತಿ ವಿಡಿಯೋಗಳನ್ನ ಮಾಡಿ, ನಾವು ಇಂತಿಂಥ ಹಗರಣ ಮಾಡಿದ್ದೀವಿ ಅನ್ನೋದು, ಎಲ್ಲ ಕಡೆ ಹೋಗಿ ದುಡ್ಡನ್ನು ಸಂಗ್ರಹ ಮಾಡಿ ಅದನ್ನು ತಗೊಂಡೋಗಿ ರಾಹುಲ್ ಗಾಂಧಿಯವ್ರಿಗೆ ಒಪ್ಪಿಸಿದ್ದೀವಿ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವ್ರು ಹೇಳಿದ ಹಾಗೆ AI ವಿಡಿಯೋಗಳನ್ನ ಮಾಡೋದು. ಮತ್ತು ಎಲ್ಲೋ ಪ್ರದೀಪ್ ಈಶ್ವರ್ ನಿಂತ್ಕೊಂಡು ಭಾಷಣ ಮಾಡೋದು, ಅದನ್ನು ಇವರಿಬ್ಬರು ಮಾತಾಡ್ಕೊಳ್ಳೋದು, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್. ಈ ರೀತಿಯ AI ವಿಡಿಯೋಗಳನ್ನೆಲ್ಲ ನೀವು ನೋಡಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ವೈರಲ್ ಆಗಿದೆ ಅವೆಲ್ಲ. ಆ ವಿಡಿಯೋಗಳನ್ನ ನೋಡಿಯೇ ಈಗ ಈ ಹೆಜ್ಜೆನ ಇಟ್ಟಿರೋದು. ಮತ್ತು ಇವತ್ತು ಸದನದಲ್ಲೂ ಈ ಚರ್ಚೆ ಆಯಿತು. BJPಯವ್ರು ಹೆಂಗೆ ಗುಂಡಿಗೆ ಬಿದ್ದರು ಅಂತ ನಾನು ಹೇಳ್ತೀನಿ ಕೇಳಿ ನಿಮಗೆ. ಹೆಂಗೆ ಗುಂಡಿಗೆ ಬಿದ್ದರು ಅಂದರೆ, ಗೊತ್ತಿದ್ದು ಅಟ್ಲೀಸ್ಟ್ ಅವರು ಏನು ಹೇಳ್ತಿದ್ದಾರೆ, ಇದರ ಹಿನ್ನೆಲೆ ಏನು, ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಂಡು ಬಿಟ್ಟಿದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಪ್ರಿಯಾಂಕರ್ಗೆ ಸರಿಯಾದ ಹೊಡೆತ ಕೊಟ್ಟಿದ್ದಾರೆ, ಇವ್ರಿಗೆ ಅರ್ಥ ಆಗಿಲ್ಲ. ಅದೇನಂತ ನಾನು ಹೇಳ್ತೀನಿ ನಿಮಗೆ. ಅದಕ್ಕೂ ಮೊದಲು ಮೂಲ ಕೇಸ್ ಏನು ಅಂದರೆ, ಡಿ ಕೆ ಶಿವಕುಮಾರ್ ಅವರಿಗೆ KPCC ಅಧ್ಯಕ್ಷರು, KPCC ವತಿಯಿಂದ ಈಗ BJP ಸೋಷಿಯಲ್ ಮೀಡಿಯಾ ವಿರುದ್ಧ, ಅವರ AI ಕಂಟೆಂಟ್ ವಿರುದ್ಧ ದೂರನ್ನು ದಾಖಲು ಮಾಡಲಾಗಿದೆ. ಏನಂದರೆ, ಇವರು ಸ್ಕ್ಯಾಮ್ ಲಾರ್ಡ್ ಅಂದರೆ ಹಗರಣಗಳ ಪ್ರಭು ಅಂಥೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸಚಿವರನ್ನು, ಅವರ ಫೋಟೋಗಳನ್ನ ಹಾಕಿ, AI ಮೇಡ್ ಫೋಟೋಗಳನ್ನ ಹಾಕಿ ನಮ್ಮನ್ನು ಅವಹೇಳನ ಮಾಡಿದ್ದಾರೆ. ಇವ್ರ ಮೇಲೆ ಕ್ರಮ ಆಗಬೇಕು, ಹಾಗೂ ಅದನ್ನು ಡೌನ್ ಮಾಡಬೇಕು, ತೆಗಿಬೇಕು ಅದನ್ನು ಅವರ ಸೋಷಿಯಲ್ ಮೀಡಿಯಾದಿಂದ ಅಂಥೇಳಿ ಈಗ ದೂರನ್ನ ಕೊಟ್ಟಿದ್ದಾರೆ. ಅಂದರೆ ಅವ್ರು ಹೇಳೋದು, ಇದು ಬರೀ ರಾಜಕೀಯ ಟೀಕೆ ಅಲ್ಲ, ಇವು ಯೋಜಿತ ಅವಹೇಳನ, ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನ ಇದರಲ್ಲಿದೆ ಅಂಥೇಳಿ ಅವರು ಆಪಾದನೆ ಮಾಡ್ತಿದ್ದಾರೆ. ಅದಕ್ಕೆ BJPಯವರು ಹೇಳೋದೇನು? ಇದು ರಾಜಕೀಯ ವ್ಯಂಗ್ಯ ನಾವು ಮಾಡಿರೋದಷ್ಟೇ. ನಾವೇನು ಮಾಡ್ತಾಯಿದ್ದೀವಿ? AI ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಏನು ಅವರ ನಿಜವಾದ ಚಿತ್ರಗಳನ್ನ ಹಾಕಿದ್ದೀವ, ನಿಜವಾದ ವಿಡಿಯೋ ಹಾಕಿದ್ದೀವ? ಇಲ್ಲ. ಈಗ ಮೊನ್ನೆ ಕಾಂಗ್ರೆಸ್ ಅವರು ಕೂಡ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಫ್ರಂಟ್ ಪೇಜಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು. ಅದು ರಾಮ್ಜಿ, ಅದರ ವಿರುದ್ಧ ಮನ್ರೇಗಾ ಪರವಾಗಿ ಗಾಂಧಿಯವರು, ಮಹಾತ್ಮ ಗಾಂಧಿಯವರು ಸಂಗಪ್ಪ ಅನ್ನುವ ವ್ಯಕ್ತಿಗೆ ಈ ರಾಮ್ಜಿಯನ್ನು ವಿರೋಧಿಸಿ ಮಾತನಾಡಿರುವಂಥ ಚಿತ್ರಗಳನ್ನೆಲ್ಲ ಕೊಟ್ಟಿದ್ದರು, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು. ನಾವೇನಾದರೂ ಹೋಗಿ ಕೇಸ್ ಹಾಕಿದ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ನೋಡಿ, ಈಗ ವಿಧಾನಸೌಧದಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಪ್ರಿಯಾಂಕರ್ಗೆ ಎಂಥ ಹೊಡೆತ ಕೊಟ್ಟರು ನೋಡಿ, ಇವ್ರಿಗೆ ಅರ್ಥವೇ ಆಗಲಿಲ್ಲ. ಸುರೇಶ್ ಕುಮಾರ್ ಅವ್ರು ಮಾತಾಡ್ತಾಯಿದ್ರು. ಸುರೇಶ್ ಕುಮಾರ್ ಅವ್ರು ಮಾತಾಡ್ತಾ, ಸೋಷಿಯಲ್ ಮೀಡಿಯಾಗೆ ಎಲ್ಲರೂ ಕೂಡ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, AIಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, ಏನಾದರೂ ಒಂದಷ್ಟು ಅದಕ್ಕೆ ಕಡಿವಾಣ ಬೇಕು ಅನ್ನೋದನ್ನೆಲ್ಲ ಹೇಳಿದ್ರು. ನಿನ್ನೆ ಆರ್ಥಿಕ ಸಮೀಕ್ಷೆ ಸಂಸತ್ತಲ್ಲಿ ಮಂಡನೆ ಆಗಿದೆಯಲ್ಲ, ಅದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಆಗ ಪ್ರಿಯಾಂಕರ್ಗೆ ನಿಂತು ಒಂದು ಮಾತು ಹೇಳಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಿರೋದಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸ್ತೀನಿ. ನಾವು ಈಗಾಗಲೇ ಇದರ ಹಿನ್ನೆಲೆ ಚರ್ಚೆಯನ್ನು ಮಾಡಿದ್ದೇವೆ. ರೆಸ್ಪಾನ್ಸಿಬಲ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ,
ಈ ಕುರಿತು ಒಂದು ಕಾನೂನನ್ನು ತರಬೇಕು ಅಂತ ನಾವು ಸಮಾಲೋಚನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಮೆಟಾ ಜೊತೆ ನಾವು ಮಾತುಕತೆ ನಡೆಸಿ ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೀವಿ. ಒಂದು ಕಾಯ್ದೆಯನ್ನೇ ಕರ್ನಾಟಕದಲ್ಲಿ ತರ್ತೀವಿ. ಈ ಕಾನೂನಿನ ಉದ್ದೇಶ ಏನಪ್ಪ ಅಂದರೆ ಎಐನ ಬಳಸಿ ಸುಳ್ಳು ವಿಡಿಯೋಗಳನ್ನ, ಮಾರ್ಫ್ ಕಂಟೆಂಟ್ನ ಮತ್ತು ವ್ಯಕ್ತಿತ್ವವನ್ನು ಹನನ ಮಾಡುವಂಥದ್ದು, ಅವಹೇಳನ ಮಾಡುವಂಥ ಪೋಸ್ಟ್ಗಳು ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಅವ್ರು ಹೇಳಿದ್ರು. ಸುರೇಶ್ ಕುಮಾರ್ ಅವರು ಥ್ಯಾಂಕ್ಸ್ ಅಂತ ಹೇಳಿದ್ರು. ಏನೋ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಒಂದು ರೀತಿ ಮೆಚ್ಚುಗೆಯನ್ನು ಅವ್ರು ಸೂಚಿಸಿದ್ರು. ಆದರೆ ಅವ್ರಿಗೆ ಅರ್ಥವೇ ಆಗಲಿಲ್ಲ, ನಾಳೆ ಈ ಕಾಯ್ದೆ ಬಂದರೆ ಮೊದಲು ಕಡಿವಾಣ ಹಾಕದೆ ಇದೇ BJPಯ ಸೋಷಿಯಲ್ ಮೀಡಿಯಾ ಟೀಮ್ಗೆ, ಅವರ AI ವಿಡಿಯೋಗೆ, ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಅವರಿಗದು ಅರ್ಥವೇ ಆಗಲಿಲ್ಲ. ಅದನ್ನು ಅವ್ರು ಪ್ರಶ್ನೆಯೂ ಮಾಡಲಿಲ್ಲ, ಮುಂದಕ್ಕೆ ಹೋಗ್ಬಿಟ್ರು. ಅಂದರೆ ಏನಾಗ್ತಾ ಇದೆ ಅಂತಲಿ ನಾನೀಗ ಕೆಲವು ವೀಡಿಯೋಗಳನ್ನೆಲ್ಲ ನಿಮಗೆ ಪ್ಲೇ ಮಾಡಿ ತೋರಿಸಿದೆ. ಯಾವ್ಯಾವ ರೀತಿಯ ವೀಡಿಯೋಗಳನ್ನ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಹೋಲಿಕೆ. ಈಗ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಅವ್ರದ್ದೆಲ್ಲ ಹೋಲಿಕೆಗಳು 100ಕ್ಕೆ 100 ಅವರೇ ಅಂತಲೇ ಯಾರಿಗಾದರೂ ಅರ್ಥ ಆಗುತ್ತೆ. ಅಂತಹ ಹೋಲಿಕೆ ವೀಡಿಯೋಗಳನ್ನೆಲ್ಲ ಮಾಡಿ ಈಗ ವೈರಲ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಂದು ಕಾಯ್ದೆಯನ್ನೇ ತರಲಿಕ್ಕೆ ರೆಡಿಯಾಗಿದೆ. ಬಹುಶಃ ಅದರ ಮೊದಲ ಹೆಜ್ಜೆ ಈಗ ಸೈಬರ್ ಕ್ರೈಮ್ ಠಾಣೆಗೆ ಹೋಗಿ KPCC ವತಿಯಿಂದ ದೂರನ್ನು ದಾಖಲು ಮಾಡಿದ್ದಾರೆ. ಇದನ್ನೇ ಇಟ್ಕೊತಾರೆ. ನಾಳೆ ಕಾಯ್ದೆ ಮಾಡಬೇಕಿದ್ರೆ ಕ್ವಶನ್ ಮಾಡಿದ್ರೆ ಈಗಾಗಲೇ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ ನಾವು, ಈ ರೀತಿಯ ಕ್ರಮಗಳಾಗಿದೆ, ಇಂತಿಂಥ ಸೆಕ್ಷನ್ಸ್ ಹಾಕಿದ್ದಾರೆ ಅನ್ನೋದೆಲ್ಲ ಹೇಳ್ತಾರೆ. ನಾಳೆ ಗವರ್ನರ್ ಹತ್ರ ಹೋದಾಗ ಗವರ್ನರ್ ಸಹಿ ಹಾಕದೆ ಹೋದರೆ ಅದಕ್ಕೂ ಬೇಕಲ್ಲ ಬೇಸು. ಆ ಬೇಸ್ಗಳನ್ನ ಅವ್ರು ರೆಡಿ ಮಾಡ್ಕೊತಿದ್ದಾರೆ. ಆದರೆ ಅರ್ಥವೇ ಆಗ್ತಾ ಇಲ್ಲ ಇದು BJPಗೆ. ಅದಕ್ಕೆ ಹೇಳೋದು ನೋಡಿ, ಕೇವಲ ರಾಜಕಾರಣವನ್ನು ಎದುರು ಏನು ನಡೆಯುತ್ತೆ, ಎದುರುಗಡೆ ಏನು ಹೇಳ್ತಾರೆ ಆ ದೃಷ್ಟಿಯಿಂದ ಮಾತ್ರ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಅದರ ಹಿನ್ನೆಲೆಯಲ್ಲಿ ಏನಿದೆ, ತೆರೆಯ ಹಿಂದೆ ಏನಿದೆ, ಉದ್ದೇಶ ಏನಿದೆ, ಹಿಡನ್ ಅಜೆಂಡಾ ಏನಿದೆ ಅನ್ನೋದು ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಬಹುಶಃ ಈಗ ಸೋಷಿಯಲ್ ಮೀಡಿಯಾ ವಾರ್, AI ವಾರ್ ಈಗ ಈ ಹಂತಕ್ಕೆ ಬಂದಿದೆ. ಇದರಲ್ಲಿ ಕಾಂಗ್ರೆಸ್ ತನ್ನ ಉದ್ದೇಶವನ್ನು, ಅಂದರೆ BJPಯ AI ವಿಡಿಯೋಗಳಿಗೆ ಕಡಿವಾಣ ಹಾಕುವಂಥ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಕಾಯ್ದೆಯವರಿಗೆ ಸಪೋರ್ಟ್ ಮಾಡ್ಬೋದಾ, ಅಥವಾ ಕೇಂದ್ರ ಸರ್ಕಾರವೇ ಅಂಥದ್ದೊಂದು ಕಾಯ್ದೆಯನ್ನು ತರುವಂಥ ಸಾಧ್ಯತೆ? ಯಾಕಂದರೆ ನಾನು ಹೇಳಿದ್ನಲ್ಲ, ನಿನ್ನೆ ಸಂಸತ್ನಲ್ಲಿ ಆರ್ಥಿಕ ಸಮೀಕ್ಷೆ ಏನು ಮಂಡನೆ ಆಗಿದೆ, ಅದರಲ್ಲೂ ಕೂಡ ಇದೇ ವಿಚಾರವನ್ನು ಅವ್ರು ಹೇಳಿದ್ದಾರೆ, ಏನಾದರೂ ಒಂದಷ್ಟು ಕ್ರಮ ಆಗಬೇಕು ಅಂತೇಳಿ. ಕೇಂದ್ರ ಸರ್ಕಾರವೇ ಅಂಥದ್ದೊಂದು ಕಾಯ್ದೆಯನ್ನು ತರಬಹುದು. ಏನಾಗಬಹುದು, ಅಸಲಿಗೆ ಆಗಬೇಕಾದ್ದೇನು, ಇದಕ್ಕೆಲ್ಲ ಕಡಿವಾಣ ಬೀಳಬೇಕಾ ಬೇಡವಾ, ಇದರಲ್ಲಿ ಯಾರು ಸರಿ ಅಂತೀರಿ, ಯಾರು ತಪ್ಪಂತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಅಂಡ್ ಟಾಕಿಂಗ್ ಟು ದ ಸೋಷಿಯಲ್ ಮೀಡಿಯಾ. ಸರ್, ಇವತ್ತು ನಾನು ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ನಾನು ಐಟಿ, ಇದು ಬಹಳ ಗಂಭೀರವಾದ ವಿಚಾರ. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಮ್ಮ ರಾಜ್ಯದಲ್ಲೂ ಕೂಡ ಗೋವಾದಲ್ಲಿ ಟೇಕನ್ ಡಿಸಿಷನ್, ವಿ ಶುಡ್ ಟೇಕ್ ಸಮ್ ಮೆಷರ್. ಸರ್, ಸಾಹೇಬ್ರು ಹೇಳ್ತಾರೆ ಅದು ಬಹಳ ಗಂಭೀರವಾದ ವಿಚಾರ. ಫಿನ್ಲೆಂಡ್ ಆಲ್ಸೋ ಹ್ಯಾಸ್ ಟೇಕನ್ ಅನ್ ಆಕ್ಷನ್. ಸರ್, UK ಇಸ್ ಮಲ್ಲಿಂಗ್. ಆಸ್ಟ್ರೇಲಿಯಾದ ಈಗ 2 ತಿಂಗಳಾಗಿದೆ ಅದು ಬ್ಯಾನ್ ಬಂದ್ಬಿಟ್ಟು. ನಾವು ಕೂಡ ಇಲ್ಲಿ ರಾಜ್ಯದಲ್ಲಿ ರೆಸ್ಪಾನ್ಸಿಬಲ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಏನು ಮಾಡಬೇಕು ಅಂತ ಒಂದು ಸಮಾಲೋಚನೆ ಮಾಡ್ತಾ ಇದ್ದೀವಿ ಸರ್.